ಮುಂದುವರೆದ ಭಾಗ ಅಂತಂದರೆ ಕೋಲಾರಿಗೆ ಬಂದ್ವಿ. ಬರುವಾಗ ದಾರಿಯಲ್ಲಿ ನಾವು ವಿಜಯೋತ್ಸವದ ಜಾಥಾಪಟ್ಟಿಯನ್ನು ರೂಪಿಸಿದ್ದು, ಆ ವೇಳಾಪಟ್ಟಿಯನ್ನು ರೂಪಿಸಿದ್ದು ಬೆಂಗಳೂರಿನ ಹೈಲ್ಯಾಂಡ್ಸ್ ಹೋಟ್ಲ್ನಲ್ಲಿ. ಆನಂದರಾವ್ ವೃತ್ತದ ಬಳಿ ಹೈಲ್ಯಾಂಡ್ಸ್ ಹೋಟ್ಲ್ ಅಂತ ಬರುತ್ತೆ. ಆ ಹೈಲ್ಯಾಂಡ್ಸ್ ಹೋಟ್ಲಲ್ಲಿ ರಾಜ್ಕುಮಾರ್ ಅವರಿಗೆ ಒಂದು ಖಾಯಂ ಬಾಡಿಗೆ ಕೊಠಡಿಯನ್ನು ಅವರು ಇಟ್ಕೊಂಡಿದ್ರು. ಬೆಂಗಳೂರಿಗೆ ಬಂದಾಗ ಅವರು ಅಲ್ಲಿ ಉಳ್ಕೊಳ್ತಾಯಿದ್ರು. ಯಾಕೆಂದರೆ ಅವರ ವಾಸಸ್ಥಾನ ಚೆನ್ನೈ ಆಗಿತ್ತು, ಆ ಕಾಲದ ಮದ್ರಾಸು. ಅವರ ಕೊಠಡಿಯಲ್ಲಿ ಕೂತು ರೂಪಿಸುವಾಗ ನಾನು ಹೇಳಿದೆ, ನೀವು 11 ಗಂಟೆಗೆ 10 ಗಂಟೆಗೆ ಬಂಗಾರಪೇಟೆ, 12 ಗಂಟೆಗೆ ಕೋಲಾರ, 12ವರೆಗೆ ಇನ್ನೊಂದು ಊರು ಅಂದರೆ ಆಗಲ್ಲ. ದಾರಿಯಲ್ಲಿ ಜನ ನಿಮ್ಮನ್ನು ಅಡ್ಡ ಹಾಕ್ತಾರೆ. ಯಾವ ಪೊಲೀಸ್ ಶಕ್ತಿ ಕೂಡ ಅವರನ್ನು ಮಣಸಕ್ಕಾಗಲ್ಲ. ಯಾಕೆಂದರೆ ಅವರು ಹೋರಾಟ ಮಾಡೋಕ್ಕೆ ಬಂದಿರಲ್ಲ, ನಿಮ್ಮನ್ನು ಕಣ್ ತುಂಬ್ಕೊಳ್ಳೋಕೆ ಬಂದಿರ್ತಾರೆ. ವೇಳಾಪಟ್ಟಿಯಲ್ಲಿ ಸ್ವಲ್ಪ ಸಮಯ ಹೆಚ್ಚು ಇರಲಿ ಅಂತ ಹೇಳಿದ್ದೆ. ಒಂದೊಂದು ಹಳ್ಳಿಯಲ್ಲೂ ಕೂಡ ಜನ ಅಲ್ಲಿ ಬಂದಿದ್ದರು, ವಯಸ್ಸಾದವರಿದ್ದರು, ರಾಜ್ಕುಮಾರನ್ನು ಕಣ್ಣಲ್ಲಿ ತುಂಬ್ಕೋಬೇಕು ಅನ್ನೋವಂಥ ಜನ ಇದ್ದರು. ರಾಜ್ಕುಮಾರ್ ಅಂದರೆ ರಾಜಕುಮಾರ್ಗೆ ಮನವರಿಕೆ ಆಗಿದ್ದು ಆ ಚಳುವಳಿಯ ಮೂಲಕ. ತನಗೆ ಅಷ್ಟು ಜನಪ್ರಿಯತೆ ಇದೆ ಅಂತ ಆ ಪುಣ್ಯಾತ್ಮನಿಗೆ ಗೊತ್ತಿರಲಿಲ್ಲ. ಅವರು ಬೆಕ್ಕಸ ಬೆರಗಾಗಿದ್ದರು, ಮೂಕ ವಿಸ್ಮಿತರಾಗಿದ್ದರು. ಆ ಸಂತೋಷವನ್ನು ತಡ್ಕೊಳ್ಳಾರದೆ ಅವರು ಬಿಕ್ಕಿ ಬಿಕ್ಕಿ ಅತ್ತರೂ ಕೂಡ. ಕನ್ನಡಕ್ಕೆ ಅನ್ಯಾಯ ಆಗಿದೆ ಅಂತ ಅವರು ಹೋರಾಟದ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಅತ್ತರು. ಆದರೆ ಜನ ಇಷ್ಟು ಪ್ರೀತಿ ತೋರ್ತಿದ್ದಾರಲ್ಲ ಅಂಥೇಳಿ ಕೋಲಾರದ ಪ್ರವಾಸದ ಸಂದರ್ಭದಲ್ಲಿ ಅವರು ಬಿಕ್ಕಿ ಬಿಕ್ಕಿ ಅತ್ತಿದ್ದು ಉಂಟು. ಒಂದು ಕಡೆ ನಾವು KGF ಪ್ರವೇಶ ಮಾಡಬೇಕು, ಬಂಗಾರಪೇಟೆ ದಾಟಿ, ಒಬ್ಬ ಮುಸ್ಲಿಂ ಹುಡುಗಿ ಒಂದು ಮಗುವನ್ನು ಕಂಕಳಲ್ಲಿ ಎತ್ಕೊಂಡು ಹೊಲದಲ್ಲಿ ನಿಂತಿತ್ತು. ಊಹಿಸಿರಲಿಲ್ಲ ರಾಜ್ಕುಮಾರು, ಲೋಕೇಶು, ಅಶೋಕು, ಶಂಕರ್ ನಾಗು ಇವರೆಲ್ಲ ತನ್ನ ಕಣ್ಣು ಮುಂದೆ ಹಾದೋಗ್ತಾರೆ ಬಸ್ಸಿನ ಮೇಲೆ ಅಂಥೇಳಿ. ಆ ಹುಡುಗಿ ರೋಮಾಂಚನಗೊಂಡು ಆಶ್ಚರ್ಯಗೊಂಡು ಅಮ್ಮಗೆ ಅಂತ ಎರಡೂ ಕೈ ಎತ್ತಿಬಿಟ್ಲು. ಅಮ್ಮಗೆ ಅಂದರೆ ಬಾಪ್ರೆ ಅಮ್ಮಗೆ ಅಂಥೇಳಿ. ಆ ಮಗು, ಕಂಕಳಲ್ಲಿರೋ ಮಗು ಫಟ್ ಅಂತ ಕೆಳಗಡೆ ಬಿದ್ದೋಯ್ತು. ಅಂದರೆ ಒಂದು ಸಹಜ ತಕ್ಷಣದ ಒಂದು ಪ್ರತಿಕ್ರಿಯೆ. ರಾಜ್ಕುಮಾರ್ ಅವರ ಅಭಿಮಾನಕ್ಕೆ, ಈ ಜನರ ಈ ಪ್ರತಿಕ್ರಿಯೆ, ಅವರ ಬಗೆಗಿನ ಅಭಿಮಾನಕ್ಕೆ ಇವೆಲ್ಲವೂ ಕೂಡ ಮಾನದಂಡ ಆಗತ್ತೆ. ರಾಜ್ಕುಮಾರ್ ಅನ್ನುವಂಥದ್ದು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಒಂದು ಶಕ್ತಿಯನ್ನಾಗಿ ತಗೊಂಡ್ರು. ಅದು ಎಂತಹ ಶಕ್ತಿ? ಸಾತ್ವಿಕ ಶಕ್ತಿಯನ್ನು ತಗೊಂಡ್ರು. ಕಾರಣ ಅವರ ವಸ್ತ್ರ ಸಂಹಿತೆ ಆಗಿತ್ತು, ಅವರ ಮಾತು ಆಗಿತ್ತು. ಪ್ರತಿಯೊಂದು ಊರಿನಲ್ಲೂ ಕೂಡ ಜನರನ್ನು ಸಾಂತ್ವನಗೊಳಿಸೋದಕ್ಕೆ ಒಂದೇ ಒಂದು ಹಾಡನ್ನು ಹಾಡ್ತಾಯಿದ್ರು. ನಾನಿರುವುದೇ ನಿಮಗಾಗಿ ಹಾಡು, ಮಯೂರ ಚಿತ್ರದ್ದು. ಕಣ್ಣೀರೇಕೆ ಬಿಸಿ ಉಸಿರೇಕೆ ಬಾಳುವರೆಲ್ಲ ಹಾಯಾಗಿ ಅಂತ. ತಾನಿದ್ದೇನೆ ನುಡಿಯ ರಕ್ಷಣೆಗೆ, ಜನರ ಹಿತರಕ್ಷಣೆಗೆ ಅಂಥೇಳಿ ಅವರು ಸಾರ್ತಾ ಹೋದರು. ಆದರೆ ತಮ್ಮ ಆ ಅಗಾಧ ಜನಪ್ರಿಯತೆಯನ್ನು ಅವರೆಂದೂ ಕೂಡ ರಾಜಕೀಯವಾಗಿ ಅದನ್ನು ನಗದೀಕರಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ, ರಾಜಕೀಯ ಪ್ರವೇಶವನ್ನು ಮಾಡಲಿಲ್ಲ. ಹಾಗಾಗಿ ಜನರ ಕಣ್ಣಿನಲ್ಲಿ ರಾಜ್ಕುಮಾರ್ ಮತ್ತಷ್ಟು ಎತ್ತರಕ್ಕೆ ಬೆಳೆದರು. ಇನ್ನೊಂದು ಮಾತಿದೆ, ರಾಜ್ಕುಮಾರಿಂದನೇ ಗೋಕಾಕ್ ಚಳವಳಿ ಯಶಸ್ವಿ ಆದದ್ದು ಅಂತ. ಇಲ್ಲ, ಗೋಕಾಕ್ ಚಳವಳಿ ಫೆಬ್ರವರಿ 1982ರಲ್ಲಿ ಬೀದಿ ಹೋರಾಟವಾಗಿ ವಿಸ್ತಾರಗೊಂಡರೂ ಕೂಡ ಅದು ಬೌದ್ಧಿಕ ಹೋರಾಟವಾಗಿ 1979ರಿಂದ ಮುಂದೆ ನಡೀತಾ ಇತ್ತು. ಆದರೆ ರಾಜ್ಕುಮಾರ್ ಅವರು ತಮ್ಮ ಪಾಲಿನ ಕಾಣಿಕೆಯನ್ನು ಕಾಣಿಕೆ ಅಂದರೆ ಭೌತಿಕ ರೂಪದ, ಆರ್ಥಿಕ ರೂಪದಲ್ಲ, ಭಾಗವಹಿಸಿ ಭೌತಿಕ ರೂಪದಲ್ಲಿ ಕೊಳ್ಳಿ ಅಂತ ಬರೆದ ಪತ್ರ. ಅವರು ಕೂಡ ಅಷ್ಟೇ ವಿನಯದಿಂದ, ವಿಧೇಯತೆಯಿಂದ ನಮ್ಮ ಜೊತೆಗೂಡಿದ್ರು, ನಮ್ಮಲ್ಲಿ ಒಬ್ಬರಾಗಿದ್ದರು. ಜನರೇ ಅವರನ್ನು ನಾಯಕರನ್ನಾಗಿ ಮಾಡಿದ್ದು. ಆದರೆ ರಾಜ್ಕುಮಾರ್ ಅವರಿಗೆ ಈ ವರದಿಯ ಸಿಕ್ಕುಗಳು, ಸಂಕೀರ್ಣತೆಗಳು ಏನೂ ಗೊತ್ತಿರಲಿಲ್ಲ. ನನ್ನ ಪಕ್ಕದಲ್ಲಿ ಕೂತು, ಅಂದರೆ ನನ್ನನ್ನು ಅದಕ್ಕಾಗಿಯೇ ನಿಯೋಜಿಸಿದ್ರು. ಯಾವಾಗ ಗೋಕಾಕ್ ಚಳವಳಿ ಹೋರಾಟ ಮುಗಿದ ಮೇಲೆ ಗೋಕಾಕ್ ವರದಿ ಅಂದರೆ ಏನು, ಅದು ಯಾಕೆ ಜಾರಿಗೆ ಬಂತು, ಏನು ಅದರ ವಿಷಯ ಅಂತ ಕೇಳಿದಾಗ ನಾನು 2 ವಾಕ್ಯಗಳಲ್ಲಿ ಸರಳವಾಗಿ ಅವರಿಗೆ ಗೋಕಾಕ್ ವರದಿ ಅಂದರೆ ಏನು ಅಂತ ಹೇಳಿದ್ದೆ. ಇಷ್ಟೇನಾ? 8, 9, 10ನೇ ತರಗತಿಗಳಲ್ಲಿ ಕನ್ನಡವನ್ನು ಮೊದಲ ಭಾಷೆಯಾಗಿ ಕಡ್ಡಾಯ ಮಾಡಬೇಕು ಅನ್ನೋದಕ್ಕೆ ಇಷ್ಟು ದೊಡ್ಡ ಹೋರಾಟ ಮಾಡಬೇಕಾಯ್ತೆ
ಅಂತ ಆಶ್ಚರ್ಯವನ್ನು ಮತ್ತು ಖೇದವನ್ನು ಅವರು ವ್ಯಕ್ತಪಡಿಸಿದ್ರು. ಆಮೇಲೆ ಅವರು ಆಗ ಕೇಳಿದ ಇನ್ನೂ ಕೆಲವು ಮುಗ್ಧ ಪ್ರಶ್ನೆಗಳು ಅಂದರೆ, ಈ 144 ಸೆಕ್ಷನ್ ಅಂತಾರಲ್ಲ, ಹಾಗಂದರೆ ಏನು? ಅಂದರೆ ಅವರು ತಮಗೆ ಗೊತ್ತಿರುವ ವಿಷಯಗಳನ್ನು ಹೇಳ್ತಾ ಇದ್ರು. ಆಮೇಲೆ ಸಂಕೀರ್ಣವಾದ ವಿಷಯಗಳನ್ನು ಸರಳವಾಗಿ ಹೇಳಿದ್ರೆ ಗ್ರಹಿಸ್ತಾ ಇದ್ರು. ಮೂರನೇದು, ಅವರಿಗೆ ಇವರು ಹೇಳಬಲ್ಲರು, ತನಗೆ ಅರ್ಥವಾಗುವ ಹಾಗೆ ಅಂತಂದರೆ ಪ್ರಶ್ನೆಗಳನ್ನು ಮುಂದಿಡ್ತಾ ಇದ್ರು. ಹೇಳಿದೆ, 4 ಜನ ಸೇರಬಹುದು, 5 ಜನ ಸೇರಬಾರ್ದು, 5 ಜನ ಸೇರಿ ಅವ್ರ ಕೈಯಲ್ಲಿ ಯಾವುದೇ ಆಯುಧವೂ ಕೂಡ ಇರಬಾರ್ದು, ಹಾಗೆ ಇದ್ದರೆ ಅಂಥವರನ್ನು ಸರ್ಕಾರ ಬಂಧಿಸತ್ತೆ ಅಂತ ಹೇಳಿದೆ. ಅವರಿಗೆ ಇನ್ನೂ ಒಂದು ಸಂಶಯ ಇತ್ತು. ಹಾಗಾದರೆ 5 ಜನ ಸೇರಿಬಿಟ್ರೆ ಅವ್ರ ಕೈಯಲ್ಲಿ ಆಯುಧ ಇದ್ದರೆ ಅವರನ್ನೆಲ್ಲೇ ಗುಂಡಿಟ್ಟು ಸಾಯಿಸ್ತಾರ ಅಂತ. ಇಲ್ಲ, ಅದು ಕಂಡಲ್ಲಿ ಗುಂಡು, ಅದನ್ನು ಕರ್ಫ್ಯೂ ಅಂತ ಹೇಳ್ತಾರೆ, ಅದೇ ಬೇರೆ ಇದೇ ಬೇರೆ. ಅಲ್ಲಿ ಒಬ್ಬರಿದ್ದರೂ ಕೂಡ ಕರ್ಫ್ಯೂ ಹೇರಿದಾಗ ಜನರ ಸಂಚಾರ ನಿಷಿದ್ಧ ಅಂತ ಮಾಡಿರುತ್ತೆ. ಆಗ ಬೇಕಾದರೆ ಗುಂಡಿಟ್ಟು ಸರ್ಕಾರ ಜನರನ್ನು ಸಾಯಿಸಬಹುದು. ಯಾಕೆಂದರೆ ಕಾನೂನು ಜನರ ಕೈಗೆ ಹೋಗಬಾರ್ದು, ತನ್ನ ಕೈಯಲ್ಲೇ ಇರಬೇಕು, ಶಾಂತಿ ಕದಡಬಾರ್ದು, ಸಾರ್ವಜನಿಕ ಹಿತವನ್ನು ಸಾಧಿಸಬೇಕು ಅನ್ನೋ ಕಾರಣಕ್ಕೆ ಕರ್ಫ್ಯೂ ಹೇರ್ತಾರೆ ಅಂತ. ಸೊ ಅವರು ಎರಡಕ್ಕೂ ಕೂಡ ವ್ಯತ್ಯಾಸ ಗೊತ್ತಾದ ಮೇಲೆ ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ರು. MLA ಅಂತಾರಲ್ಲ, MLA ಅಂದರೆ ಏನು? ಹಾಗೆ ಅವ್ರಿಗೆ ಸರಳವಾಗಿ ಹೇಳಿದ್ದು, ವಿಧಾನಸೌಧದಲ್ಲಿರೋರು MLA. MP ಅಂದ್ರೇನು ಅಂದರು. ದೆಹಲಿಯ ಪಾರ್ಲಿಮೆಂಟಿನಲ್ಲಿ ಇದ್ದರೆ ಅವ್ರು ನೋಡಿದರು ಪಾರ್ಲಿಮೆಂಟನ್ನು, ಅಲ್ಲಿದ್ದರೆ MP ಅಂತಾರೆ. 8 ಕ್ಷೇತ್ರಗಳಿಗೆ ಕರ್ನಾಟಕದಲ್ಲಿ 8 MLAಗಳಿರ್ತಾರೆ. ಅಲ್ಲಿ 8 ಕ್ಷೇತ್ರಗಳಿಗೆ ಒಬ್ಬ MP ಇರ್ತಾರೆ. ಕರ್ನಾಟಕದಲ್ಲಿ 28 ಲೋಕಸಭಾ ಸದಸ್ಯರಿದ್ದಾರೆ, 224 ಶಾಸಕರು ಇರ್ತಾರೆ. ಆಮೇಲೆ ಈ ಕೆಳಮನೆ ಮೇಲ್ಮನೆ ಅಂದರೆ ಏನು? ಎಷ್ಟು ಅವರಿಗೆ ಪೌರನೀತಿಯ ಬಗ್ಗೆ ತಿಳ್ಕೊಳ್ಬೇಕಾಗಿರೋ ವಿಚಾರಗಳೆಲ್ಲ ಅವರು ತಿಳ್ಕೊಂಡ್ರು. ಕರ್ನಾಟಕ ಶಾಸನ ಸಭೆ 224, ಒಬ್ಬ ಆಂಗ್ಲೋ ಅಷ್ಟೇ 21, 225 ಜನ ಇರ್ತಾರೆ. ಇದರಲ್ಲಿ 1/3 ಭಾಗದಷ್ಟು ಮೇಲ್ಮನೆ, ಅಂದರೆ ಇನ್ನು 75 ಜನ ಮೇಲೆ ಮನೆಯಲ್ಲಿರ್ತಾರೆ. ಒಟ್ಟು ಕರ್ನಾಟಕದ ಶಾಸಕರ ಸಂಖ್ಯೆ 300. ಜನರಿಂದ ನೇರ ಆಯ್ಕೆ ಆದವರು ಕೆಳಮನೆಯಲ್ಲಿ, ಅಂದರೆ ವಿಧಾನಸಭೆಯಲ್ಲಿ 224 ಜನ ಇರ್ತಾರೆ ಅಂತ ಹೇಳಿದೆ. ಅವ್ರಿಗೆ ತುಂಬ ಸಂತೋಷ ಆಯಿತು. ಪಾರ್ವತಮ್ಮನವ್ರಿಗೂ ಕೂಡ ಖುಷಿಯಾಯಿತು. ಇವರಿಗೆ ನೀವು ಹೇಳ್ಕೊಟ್ಟಿದ್ದೀರಲ್ಲ, ಇವ್ರಿಗೆ ಅರ್ಥ ಆಗೋಗಿ ಈ ಸಂಕೀರ್ಣ ವಿಚಾರಗಳು, ತುಂಬ ಸಂತೋಷನಪ್ಪ ಅಂತ ಅವರು ಕೂಡ ಮೆಚ್ಚಿದರು. ಈ ಚಳವಳಿಯಲ್ಲಿ ರಾಜ್ಕುಮಾರ್ ಅವರ ಜೊತೆಗೆ ಕಳೆದಂತಹ ಕ್ಷಣಗಳು ತುಂಬ ಅನನ್ಯವಾದವು. ಬೇರೆ ಎಲ್ಲರಿಗೂ ಕೂಡ ಆ ಅನುಭವಗಳು ದಕ್ಕೋದಿಲ್ಲ. ಅಷ್ಟು ಅಗಾಧ ಜನಪ್ರಿಯತೆ ನಡುವೆ ಕೂಡ ಅವರೆಲ್ಲೂ ಕೂಡ ಸರಳತೆಯನ್ನು ಮೀರಿಲ್ಲ, ಸಂಯಮವನ್ನು ದಾಟಿಲ್ಲ. ಅವರು ನೆಲದ ಮೇಲೆಯೇ ನಡೀತಾ ಇದ್ದರು. ಅವರ ರುಂಡ ಮುಂಡದ ಮೇಲೆ ಇತ್ತು, ಹೆಗಲಿನ ಮೇಲೇ ಇತ್ತು. ಅಷ್ಟು ಸರಳ ವ್ಯಕ್ತಿಯನ್ನು ನೋಡಿರಲಿಲ್ಲ. ಸರಳತೆಯೇ ರಾಜ್ಕುಮಾರ್ ಹತ್ರ ಪಾಠ ಕಲೀಲಿಕ್ಕೆ ಬರಬೇಕಾಗಿತ್ತು. ಸರಳತೆ ಅಂದರೆ ಏನು, ಹೇಗಿರಬಹುದು, ಇಷ್ಟು ಸರಳವಾಗಿ ಹೇಗೆ ಸಾಧ್ಯ ಅನ್ನೋದು. ಆ ರೀತಿ ತಗ್ಗಿ ಬಗ್ಗಿ ನಡೆದಂತಹ ವ್ಯಕ್ತಿ. ಅವರಿಗೆ ಆಗ 52 ವಯಸ್ಸು, ನನಗೆ 24 ವರ್ಷ. ಅಂದರೆ ನನಗಿಂತ 2ರಷ್ಟು ವಯಸ್ಸು ಜಾಸ್ತಿ ಆಗಿತ್ತು. ಒಂದು ತಲೆಮಾರಿನಷ್ಟು ವಯಸ್ಸು ಅವರಿಗೆ ಜಾಸ್ತಿ ಆಗಿದ್ದರೂ ಕೂಡ ನನ್ನನ್ನು ಗೌರವ ವಚನದಲ್ಲೇ ಅವ್ರು ಮಾತನಾಡ್ತಾ ಇದ್ದರು. ನೀನು ಅಂತ ಸಂಬೋಧಿಸಿದ್ದು ಇಲ್ಲ, ನೀವು ಅಂತ ಹೇಳ್ತಾ ಇದ್ದರು. ಅವರಿಗೆ ಖುಷಿಯಾಗಿ ಹೇಳ್ಕೊಟ್ಟಿದ್ದ ಅರ್ಥ ಆಗಿ ಸಂಭ್ರಮಿಸುವಂತಹ ಸಂದರ್ಭಗಳಲ್ಲಿ ಮೇಷ್ಟ್ರೇ ಅಂತ ಕರೀತಾಯಿದ್ರು. ಆ ರೀತಿಯ ಜೀವವನ್ನು ನಾವು ನೋಡಲಿಕ್ಕೆ ಈ ತಲೆಮಾರುಗಳಲ್ಲಿ ಬಹಳ ಕಷ್ಟ, ಅಪರೂಪ.